ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜೆಡಿಎಸ್ ಅಭ್ಯರ್ಥಿಗೆ ಫುಲ್ ಟೆನ್ಷನ್ ಅಂತೂ ಇದ್ದೇ ಇದೆ. ರೆಸಾರ್ಟ್ ಪಾಲಿಟಿಕ್ಸ್ ನಂಬರ್ ಲೆಕ್ಕಾಚಾರ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಆ ನಿಟ್ಟಿನಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರಾ ಇಲ್ವಾ? ಜೆಡಿಎಸ್ ಅಭ್ಯರ್ಥಿಗೆ ಫುಲ್ ಟೆನ್ಷನ್ ಇದೆ. ಈಗ ರೆಸಾರ್ಟ್ ಪಾಲಿಟಿಕ್ಸ್ ನಂಬರ್ ಲೆಕ್ಕಾಚಾರ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಮೇಲ್ಮನೆ ಗೆಲ್ಲೋದಕ್ಕೆ ದೋಸ್ತಿ ಬಿಜೆಪಿ ಶಾಸಕರನ್ನ ದಳಪತಿ ನಂಬಿದ್ರು. ಆದರೆ ಇಬ್ಬರು ಅಭ್ಯರ್ಥಿಗಳಿಗೆ 60 ಮತಗಳನ್ನ ನೀಡಿದ್ದಾರೆ ಕಮಲ ಪಡೆ. ಜೆಡಿಎಸ್ಗೆ ಬಿದ್ದಿರೋ ಮತಗಳೆಷ್ಟು, ಕೈ ಕೊಟ್ಟವರು ಯಾರು ಅನ್ನೋ ಕುತೂಹಲ ಇದೆ. ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಮತಗಳ ಅನಿವಾರ್ಯತೆ ಇದೆ. ಇಲ್ಲಿ ಬಿಜೆಪಿಯವರು ಏನ್ ಮಾಡಿದ್ದಾರೆ, ಒಬ್ಬೊಬ್ಬರಿಗೆ 30 ಮತಗಳನ್ನ ಹಾಕಿದ್ದಾರೆ. ಸೊ ಇಬ್ಬರು ಅಭ್ಯರ್ಥಿಗಳಿಗೆ 60 ಅಂದ್ರೆ 4 ಮತಗಳು ಎಕ್ಸ್ಟ್ರಾ ಹೋಗಿದಾವೆ ಇಲ್ಲಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಜೆಡಿಎಸ್ಗೆ ಬಿದ್ದಿರೋ ಮತಗಳೆಷ್ಟು, ಕೈ ಕೊಟ್ಟವರು ಯಾರು ಅನ್ನೋ ಕುತೂಹಲ ಈಗ. ಪರಿಷತ್ ಚುನಾವಣೆಯಲ್ಲಿ ಕುತೂಹಲ ಮೂಡಿಸಿದ ಜೆಡಿಎಸ್ ಕೆಲವೇ ಕ್ಷಣಗಳಲ್ಲಿ ಹೊರ ಬರಲಿದೆ ಪರಿಷತ್ ಫಲಿತಾಂಶ. 60 ಮತಗಳನ್ನ ಹಾಕಿದ್ದಾರೆ ಇಬ್ಬರು ಬಿಜೆಪಿ ಅಭ್ಯರ್ಥಿಗಳಿಗೆ, ಬಿಜೆಪಿ ಶಾಸಕರುಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಜೆಡಿಎಸ್ಗೆ ಬೇಕಾಗಿದ್ದು ಬರೋಬ್ಬರಿ 10 ಮತಗಳು. ಲೆಕ್ಕಾಚಾರದ ಪ್ರಕಾರ ಬಿಜೆಪಿಯ 6 ಮತಗಳು ಉಳಿತಾವೆ, ಅದು ಜೆಡಿಎಸ್ಗೆ ಹೋಗುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಸೊ ಇಲ್ಲಿ ನೋಡಿದ್ರೆ 30 ಅಂತ ಅಂದ್ರೆ ಇನ್ನು ಉಳಿದಿರೋದು 2. ಸೊ ಹಂಗಾಗಿ ಜೆಡಿಎಸ್ಗೆ ಇಲ್ಲಿ ಟೆನ್ಷನ್ ಇದ್ದೇ ಇದೆ. ಆಲ್ಮೋಸ್ಟ್ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ವಿಷಯವೂ ಕೂಡ ಚರ್ಚೆಗೆ ಬರ್ತಾ ಇದೆ. ಸೊ ಹಾಗಾಗಿ ಅಂದ್ರೆ ಇನ್ನೂ ರಿಸಲ್ಟ್ ಬಂದಿಲ್ಲದ ಕಾರಣ ಈ ರೀತಿಯಾದಂಥ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಕೋರ್ಸ್ ಎಲ್ಲರೂ ಕೂಡ ನಮಗೆ ವೋಟ್ ಮಾಡಿರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಹೇಳೋಕ್ಕಾಗಲ್ಲ ಯಾರು ಹೆಂಗೆ, ಯಾರ ಪರವಾಗಿರ್ತಾರೆ, ಯಾರನ್ನ ನಂಬ್ತಾರೆ, ಇಂಥ ಟೈಮ್ನಲ್ಲಿ ಏನೇನು ಒಳಗೊಳಗೆ ಏನೇನು ಬೇಡಿಕೆಗಳನ್ನು ಇಟ್ಟಿರ್ತಾರೆ, ಏನೆಲ್ಲ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಇದ್ದೇ ಇರುತ್ತೆ. ಕಾದು ನೋಡೋಣ, ಇನ್ನು ಸ್ವಲ್ಪ ಹೊತ್ತು ರಿಸಲ್ಟ್ ಅಂತೂ ಬಂದೇ ಬರುತ್ತೆ.